ನಾನು ರೇಷ್ಮಾ ಹಳೆಬೀಡಿನ KPS ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು ಓದಿರುವ ಪುಸ್ತಕ ರಾಬಿನ್ಸನ್ ಕ್ರೂಸೋನ ಸಾಹಸಗಳು. ಇದು ಕಿರಿಯರಿಗೆ ರೋಚಕ ಸಾಹಸಗಳಾಗಿರುತ್ತೆ. ಇವರು ಬರೆದಿರುವುದು ಆರ್ ಬಸವರಾಜು. ಇದರ ಬಗ್ಗೆ ನಾನು ಏನೇನು ಓದ್ಕೊಂಡೆ ಅನ್ನೋದನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ರಾಬಿನ್ಸನ್ಗೆ ತುಂಬ ಸಮುದ್ರದಲ್ಲಿ ಪ್ರಯಾಣ ಮಾಡಬೇಕು ಅಂತ ಆಸೆ ಇರುತ್ತೆ. ಆದರೆ ಅವ್ರ ಅಪ್ಪ ಅಮ್ಮ ಅವನಿಗೆ ಏನಕ್ಕೂ ಕೂಡ ಅವಕಾಶ ಕೊಡಲ್ಲ. ಅವ್ರ ಅಪ್ಪ ಅಮ್ಮ ಮಾತಾಡ್ಕೊಂಡಿರ್ತಾರೆ ಏನಂತ, ಇವನಿಗೆ ನಾವೇನಾದರೂ ಕೊಟ್ಬಿಟ್ರೆ ಇವನು ನಮ್ಮ ಕೈ ಹಿಡ್ತಕ್ಕೆ ಸಿಗಲ್ಲ, ಹೋಗ್ತಾನೆ ಎಲ್ಲೆಲ್ಲಾದ್ರೂ ಸಮುದ್ರದಲ್ಲಿ ಪ್ರಯಾಣ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಅಮ್ಮ ಅದೇನೋ ಬೇಡ, ನೀನು ಸುಮ್ಮನೆ ನೀನು ಲಾಯರ್ ಓದು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಅಮ್ಮ ಹೇಳ್ತಾರೆ. ಆದರೆ ಇವನು ತುಂಬ ಹಠ ಮಾಡಿಕೊಂಡು ಇಲ್ಲ ನಾನು ಓದ್ತೀನಿ, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅವಾಗ ಅವರ ಫ್ರೆಂಡ್ ಅಪ್ಪ ಇದ್ದವರು ಅಮೇರಿಕಕ್ಕೆ ಹೋಗ್ಬೇಕಾಗಿರುತ್ತೆ. ಅವಾಗ ಅವ್ರ ಫ್ರೆಂಡ್ ಅವ್ನು ಕರೀತಾನೆ, ಅವ್ರ ಫ್ರೆಂಡು ಬರ್ತೀಯ, ನಮ್ಮಪ್ಪ ಹೋಗ್ತಿದ್ದಾರೆ ಅಂತ ಹೇಳಿದಾಗ ಅವ್ರ ಫ್ರೆಂಡ್ ಅಪ್ಪ ಕೇಳಿದಾಗ ಸರಿ ಬರ್ತೀನಿ ಅಂತ ಹೋಗ್ತಾನೆ. ಅಲ್ಲಿಂದ ಹಲವಾರು ದೇಶದಲ್ಲಿ ಅವನು ಪ್ರಯಾಣವನ್ನು ಸಾಗಿಸ್ತಾ ಇರ್ತಾನೆ. ಎಲ್ಲೆಲ್ಲಿ ಅಂದರೆ ಆಫ್ರಿಕಾ, ದಕ್ಷಿಣ ಅಮೆರಿಕಾ, ಕರೇಬಿಯನ್ ಸಮುದ್ರದಲ್ಲಿ ತುಂಬ ದೇಶಗಳಲ್ಲಿ ಅವನು ಪ್ರಯಾಣವನ್ನು ಸಾಗಿಸಿರ್ತಾನೆ. ತುಂಬ ವರ್ಷಗಳ ಕಾಲ ಸಾಹಸ ಮಾಡಿಕೊಂಡು ಬ್ರೆಜಿಲ್ನಲ್ಲಿ ಅವನದೇ ಆದಂಥ ಒಂದು ಸ್ವಂತ ತೋಟವನ್ನು ಮಾಡ್ಕೊಂಡಿರ್ತಾನೆ, ಕಬ್ಬಿನ ತೋಟನ. ಅಲ್ಲಿ ಅವನು ಚೆನ್ನಾಗಿ ಮಾಡ್ಕೊಂಡಿರ್ತಾನೆ. ಆದರೆ ಹಲವಾರು ಶಿಪ್ ಇವ್ರು ಇರ್ತಾರಲ್ಲ ಕ್ಯಾಪ್ಟನ್ಗಳು, ಅವರಿದ್ದರು ಕರೀತಾರೆ ಬರ್ತೀಯಾ ಅಂತ ಹೇಳ್ಬಿಟ್ಟು. ಆಫ್ರಿಕಾದು ಸಮುದ್ರ ದಾಟೋದು ತುಂಬ ಕಷ್ಟವಾಗಿರುತ್ತೆ, ಅದನ್ನ ದಾಟೋಕ್ಕೆ ಆಗ್ತಿರಲ್ಲ. ಅಂಥದ್ರಲ್ಲಿ ಇವರೆಲ್ಲರೂ ಒಂದು 15 ಜನ ಹೋಗ್ಬಿಟ್ಟು ಸೇರಿಕೊಂಡು ಹೋಗ್ತಾರೆ. ಅವನಿಗೆ ಗೊತ್ತಿರುತ್ತೆ ರಾಬಿನ್ಗೆ, ಈ ಸಮುದ್ರ ಯಾಕೋ ಸರಿ ಇಲ್ಲ, ನನ್ನನ್ನು ನುಂಗ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಅವನಿಗೆ ತುಂಬ ಗೊತ್ತಿರುತ್ತೆ. ಆದ್ರೂ ಕೂಡ ನೋಡೋಣ ಅಂತೇಳಿ ಹೋಗ್ತಾರೆ. 15 ಕಾಲ ಆ ಶಿಪ್ಪಲ್ಲೇ ಹೋಗಿ ಎಲ್ಲ ಸಾಹಸ ಮಾಡ್ತಾರೆ. ಮಾಡಿಬಿಟ್ಟು ಆ ಶಿಪ್ ಒಳಗೆ ಏನಾಗಿರುತ್ತೆ ಅಂದರೆ ಸಣ್ಣ ರಂಧ್ರಗಳು ಮೀನ್ಸ್ ತೂತಗಳಾಗಿರುತ್ತೆ. ಆ ತೂತದಿಂದ ನೀರು ತುಂಬ ತುಂಬಿಕೊಂಡು ಹಡಗು ಮುಳುಗೋಗ ಸ್ಟೇಜಿಗೆ ಬಂದಿರುತ್ತೆ. ಇವನ ಅದೃಷ್ಟ ಅನಿಸುತ್ತೆ, ಅವನು ಸಮುದ್ರದಲ್ಲಿ ಉಳ್ಕೊಂಡು ತುಂಬ ಅವನಿಗೆ ಸುಸ್ತು ಎಲ್ಲ ಆಗಿರುತ್ತೆ. ಬರ್ಬಾಡ ದ್ವೀಪ ಅನ್ನೋ ಒಂದು ದ್ವೀಪದಲ್ಲಿ ಒಬ್ಬನೇ ಇರ್ತಾನೆ. ಅವನಿಗೆ ಏನು ಮಾಡಬೇಕು ಏನೂ ತೋಚೋದಿಲ್ಲ. ಫಸ್ಟು ಅವನ ಮೈಯಲ್ಲಾದಂಥ ಗಾಯಗಳನ್ನೆಲ್ಲ ವಾಸಿ ಮಾಡಿಕೊಂಡು ಅವನು ಚೆನ್ನಾಗಿರ್ತಾನೆ. ಅದಾದಮೇಲೆ ಅವನು ಮೊದಲ ಸಲ ಆ ತೋಟದಲ್ಲಿ ಗೋಧಿಯನ್ನು ಬೆಳಿತಾನೆ. ಅದಾದಮೇಲೆ ಅಲ್ಲಿ ಮೇಕೆ ಹಾಲನ್ನು ಕುಡ್ಕೊಂಡು ಆ ಶಿಪ್ಪಲ್ಲಿದ್ದಂತಹ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಅವನ ಜೀವನ ಸಾಗಿಸ್ಕೊಂಡು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಅವನು ಕೆಲಸ ಮಾಡ್ಕೊಂಡಿರ್ತಾನೆ. ಆ ದ್ವೀಪದಲ್ಲಿ ಕೆಲಸ ಮಾಡಿಕೊಂಡು ಅವ್ರ ಫ್ರೆಂಡ್ಸ್ ಆಗಿದ್ದಂಥ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಮಾತಾಡಿಕೊಂಡು ಅವನಿಗಾಗಿದ್ದಂಥ ಅವನ ಫ್ರೆಂಡ್ ಫ್ರೈಡೇ ಜೊತೆ ಎಲ್ಲ ಮಾತಾಡ್ಕೊಂಡು ಚೆನ್ನಾಗಿ ಅವನು ಜೀವನ ಸಾಗಿಸ್ತಾ ಇರ್ತಾನೆ. ಅದಾದಮೇಲೆ ಅವನ ದೇಶಕ್ಕೆ ವಾಪಸ್ ಬಂದಾಗ ಅವ್ರ ತಂದೆ ತಾಯಿ ತೀರ್ಕೊಬಿಟ್ಟಿರ್ತಾರೆ. ಅವನು ಆದ್ರೂ ಕೂಡ ಧೈರ್ಯ ಗೆಡದೆ ಅವನಲ್ಲಿದ್ದಂಥ ಮತ್ತೆ ಒಂದು ಆಸಕ್ತಿನ ಉತ್ಸಾಹಿಸ್ಕೊಂಡು ಅವನು ತುಂಬ ಕೆಲಸಗಳನ್ನ ಮಾಡ್ಕೊಂಡು ಇರ್ತಾನೆ. ಆದ್ರೂ ಅವ್ನ ತಂದೆ ತಾಯಿ ಸತ್ತೋದ್ರು ಅಂತ ಅವ್ನು ಯಾವುದೇ ಕಾರಣಕ್ಕೂ ಕೂಗಲಿಲ್ಲ. ಈ ಥರ